ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೃಷ್ಣಮೂರ್ತಿ ಚಮರಂ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ಅಂದರೆ ಬಾಟನಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ಹೆಚ್ಚಿನ ಮಾಹಿತಿ ಮಾಡಿಕೊಡಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೃಷ್ಣಮೂರ್ತಿ ಚಮರಂ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್, ಸಸ್ಯಶಾಸ್ತ್ರ ಅಂದರೆ ಬಾಟ್ನಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಸಸ್ಯಶಾಸ್ತ್ರ ಅಂದರೆ ಏನು, ಮತ್ತೆ ನಮ್ಮ ವಿದ್ಯಾರ್ಥಿಗಳು ಅಥವಾ ಅದಕ್ಕೆ ಪ್ರವೇಶ ಪಡೆಯೋಕ್ಕೆ ಬಯಸ್ತಾ ಇರುವಂಥವರು ಈ ಕೋರ್ಸಿಗೆ ಪ್ರವೇಶ ಪಡ್ಕೋಬೇಕು ಅಂತ ನೀವು ಯಾಕೆ ಹೇಳಲಿಕ್ಕೆ ಬಯಸ್ತೀರಿ? ಸಸ್ಯ ವಿಜ್ಞಾನ ಅಂದರೆ ಸಸ್ಯ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋದು ಸರ್. ನಮ್ಮ ವಿಶ್ವದಲ್ಲಿ ಅಂದರೆ ಇಡೀ ಗ್ಲೋಬಲ್ ನಾನು ಹೇಳೋದು ಭೂಮಿ ಮೇಲೆ ಸಸ್ಯಗಳಿದ್ರೆ ಮಾತ್ರ ಮಿಕ್ಕೆಲ್ಲ ಜೀವಗಳು. ಹಾಗಾಗಿ ಸಸ್ಯಗಳನ್ನ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಬೇಕು. ಸಸ್ಯಗಳ ಕುರಿತಂತೆ ಬೇಕಾದಷ್ಟು ವಿಚಾರಗಳನ್ನ ಅಧ್ಯಯನ ಮಾಡೋದೇ ಸಸ್ಯ ವಿಜ್ಞಾನ ಅಂದರೆ ಬಯಾಲಜಿ ಅಂತ ಕರಿತೀವಿ. ಒಟ್ಟು ನಾವು ಆ ಬಯಾಲಜಿನಲ್ಲಿ ಪ್ರಾಣಿ ವಿಜ್ಞಾನ ಬೇರೆ, ಸಸ್ಯ ವಿಜ್ಞಾನ ಬೇರೆ ಮಾಡ್ಕೊಂಡಿದ್ದೀವಿ. ಸೊ ನಾವು ಸಸ್ಯ ವಿಜ್ಞಾನ, ಪ್ರಾಣಿ ವಿಜ್ಞಾನದಲ್ಲಿ ಪ್ರಾಣಿಗಳಿಗೆ ಸಂಬಂಧಪಟ್ಟಂಗೆ ಅಧ್ಯಯನ ಮಾಡ್ತಾರೆ. ಇಲ್ಲಿ ಸಸ್ಯಗಳ ಪ್ರಪಂಚ, ಸಸ್ಯವನ್ನು ಸಂಬಂಧಪಟ್ಟಂತೆ ಮಾಡ್ತೀವಿ ನಾವು. ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಹಿಡಿದು ಮ್ಯಾಕ್ರೋ ಆರ್ಗ್ಯಾನಿಸಮ್ಸ್ ತನಕ ಅಂದರೆ ದೊಡ್ಡ ದೊಡ್ಡ ಇವತ್ತಿನ ಎಂಜಿಯೋಸ್ಪರ್ಮ್ಸ್ ಅಂತ ಏನು ಕರಿತೀವಿ ನಾವು, ಆವೃತ ಬೀಜ ಸಸ್ಯಗಳು, ದೊಡ್ಡ ದೊಡ್ಡ ಮರಗಳು, ಅಲ್ಲಿ ತನಕ ಸ್ಟಡಿ ಮಾಡ್ತೀವಿ. ಮತ್ತು ಒಂದು ಸಸ್ಯದ ಸಂಪೂರ್ಣ ಮಾಹಿತಿ, ಅದರದ್ದು ಹೇಗೆ ಬೀಜೋತ್ಪಾದನೆ ಆಗುತ್ತೆ, ಅದರಿಂದ ಹೇಗೆ ಬೆಳವಣಿಗೆ ಆಗುತ್ತೆ, ಅದರದ್ದು ಅನಾಟಮಿ ಏನು, ಅದರದ್ದು ಫಿಸಿಯಾಲಜಿ ಏನು, ಸಸ್ಯಕ್ಕೆ ಬರೋ ರೋಗಗಳೇನು, ಅದನ್ನು ಪ್ಯಾಥಾಲಜಿನಲ್ಲಿ ಸ್ಟಡಿ ಮಾಡ್ತೀವಿ. ಮತ್ತು ಸಸ್ಯ ಬೆಳಿಬೇಕಾದ್ರೆ ಏನೆಲ್ಲ ಮೂಲಗಳಿಂದ ಅದನ್ನ ತನ್ನ ಶಕ್ತಿಯನ್ನು ಕ್ರೋಢೀಕರಿಸ್ಕೊಳ್ಳುತ್ತೆ, ಅಂದರೆ ಸೂರ್ಯ ಶಕ್ತಿಯನ್ನು ತಗೊಂಡೋದು ಶಕ್ತಿಯಾಗಿ ಹೇಗೆ ಕನ್ವರ್ಟ್ ಮಾಡುತ್ತೆ, ನಮಗೆ ಹೇಗೆ ಆಹಾರ ಆಗುತ್ತೆ, ಮನುಷ್ಯನಿಗೆ ಮತ್ತು ಸಕಲ ಜೀವಿಗಳಿಗೂ ಸಸ್ಯವೇ ಮೂಲ. ಸಸ್ಯ ಇಲ್ದೇನೆ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಇಲ್ದೇನೆ ಯಾವ ಜೀವಿಯೂ ಬದುಕೋದಿಲ್ಲ. ಹಾಗಾಗಿ ಸಸ್ಯಗಳು ನಮಗೆ ಊಟ ಕೊಡ್ತವೆ, ಆಕ್ಸಿಜನ್ ಕೊಡ್ತವೆ, ಶೆಲ್ಟರ್ ಕೊಡುತ್ತೆ, ನಮಗೆ ಕ್ಲೋತಿಂಗ್ ಕೊಡುತ್ತೆ. ಮನುಷ್ಯನ ಎಲ್ಲ ಅಗತ್ಯಗಳು ಸಸ್ಯಗಳು ಪೂರೈಸ್ತವೆ ಸರ್. ಹಂಗಾಗಿ ಸಸ್ಯಗಳು ತುಂಬಾ ಇಂಪಾರ್ಟೆಂಟ್, ಅದನ್ನ ಅಧ್ಯಯನ ಮಾಡಲೇಬೇಕು. ನೋಡಿ, ಮನುಷ್ಯರಾದ್ರೆ ಏನಾದ್ರು ಒಂದು ಹುಷಾರಿಲ್ಲದಾಗ ಕಾಯಿಲೆ ಬಂದಾಗ ಮಾತಿನ ಮೂಲಕ ಹೇಳ್ಬಿಟ್ಟು ತಿಳಿಸ್ಬಿಡ್ತೀವಿ. ಪ್ರಾಣಿಗಳು ಕೂಡ ಯಾವ್ದಾರ ಒಂದು ಸಂಜ್ಞೆ ಮೂಲಕ ಅವು ಹೇಳ್ತವೆ. ಇಲ್ಲ, ಸಸ್ಯಗಳಿಗೂ ಕೂಡ ಸೆನ್ಸೇಷನ್ ಇದೆ. ಈಗ ನಾವು ಮುಟ್ಟಿದರೆ ಮುನಿ ಅಂತ ಒಂದಿದೆ ಸಸ್ಯ, ಅದು ನಾವು ಮುಟ್ಟಿದ ತಕ್ಷಣ ಅದ್ರ ಟಚ್ ಗೊತ್ತಾಗುತ್ತೆ, ಅದರ ಸೆನ್ಸೇಷನ್ ಇದೆ. ಅದನ್ನು ಅಧ್ಯಯನ ತುಂಬಾ ನಡೀತಾ ಇದೆ. ಮತ್ತು ಸಸ್ಯಗಳು ಕೂಡ ಒಂದಕ್ಕೊಂದು ಮಾತಾಡ್ತವೆ. ನೋಡಿ, ನಾವೀಗ ಆಧುನಿಕ ಯುಗದಲ್ಲಿ ಸೆನ್ಸಾರ್ ಅಂತ ಬಳಸ್ತಾ ಇದೀವಿ. ಕರೆಕ್ಟ್, ಇದು ಸಸ್ಯದಲ್ಲಿ ಆಗ್ಲೇ ಇತ್ತು. ನಮಗೆ ಎಲ್ಲ ಸಸ್ಯಗಳಿದೆ. ನೀವು ಮಳೆ ಬಂದ ನಂತರ ನೋಡಿ, ಎಲ್ಲ ದೊಡ್ಡ ದೊಡ್ಡ ಮರಗಳೆಲ್ಲ ಮುದ್ರಕೊಂಡಿರ್ತವೆ, ಸಾಕಷ್ಟು ನೀರನ್ನ ಅಬ್ಸರ್ವ್ ಮಾಡ್ಕೊಂಡಿರ್ತವೆ. ಬೇಸಿಗೆನಲ್ಲಿ ಎಲ್ಲ ಎಲೆಗಳನ್ನ ಉದುರಿಸ್ಬಿಡ್ತವೆ. ಫಾರ್ ಎಕ್ಸಾಂಪಲ್ ಸೂರ್ಯಕಾಂತಿ, ಸೂರ್ಯನಿಗೆ ಮುಖ ಮಾಡಿ ನಿಂತುಕೊಳ್ಳುತ್ತೆ ಬಿಸಿಲು ಬಂದಾಗ. ಹಂಗಾಗಿ ಸಸ್ಯಗಳಲ್ಲಿ ಬೇಕಾದಷ್ಟು ಸೆನ್ಸೇಷನ್ ಇದೆ. ನಮ್ಮ ಜಗದೀಶ್ ಚಂದ್ರ ಬೋಸ್ ಅವರು ಇದ್ರಲ್ಲ, ಸಸ್ಯ ವಿಜ್ಞಾನಿ ಭಾರತದವರು, ಅವು ಸಸ್ಯಗಳು ನಮ್ಮ ಮಾತಿಗೆ ಸ್ಪಂದನೆ ಕೊಡ್ತವೆ ಅಂತ ಕಂಡಿಡಿದ್ರು. ಮತ್ತು ಸಂಗೀತವನ್ನ ಕೊಟ್ಟರೆ ಸಸ್ಯಗಳು ಬೇಗ ಬೆಳಿತವೆ, ಸಂಗೀತಕ್ಕೆ ಅವು ಸ್ಪಂದನೆ ಕೊಡ್ತವೆ ಅಂತ ಕಂಡಿಡಿದ್ರು. ಬಹಳ ಅದ್ಭುತವಂತ ಒಂದು ಪರಿಕಲ್ಪನೆ. ರಿಸರ್ಚ್ ಮಾಡಿದ್ರು. ಅದನ್ನ ನೀವು ಬೇಕಾದ್ರೆ ಎಲ್ಲರೂ ಪ್ರಯೋಗ ಮಾಡಿ. ಪ್ರತಿಯೊಬ್ಬರು, ನಾನು ಹೇಳೋದು ಸಸ್ಯ ವಿಜ್ಞಾನಿಗಳೇ ಮಾಡಬೇಕು ಅಂತೇನಿಲ್ಲ, ಪ್ರತಿಯೊಬ್ಬ ಇನ್ ಜನರಲ್ ಸಾಮಾನ್ಯ ಜನರು ಕೂಡ ಅವ್ರವ್ರ ಮನೆಗಳಲ್ಲಿ ಗಿಡಗಳು ಇಟ್ಟಿರೋ ಜಾಗಕ್ಕೆ ಒಂದು ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ರೆ ಆ ಗಿಡಗಳು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತವೆ. ಒಂದಕ್ಕೊಂದು ಸಸ್ಯಗಳು ಮಾತಾಡ್ತವೆ. ಎನ್ವೈರನ್ಮೆಂಟಲ್ ಹೆಜಾರ್ಡ್ಸ್ ಏನಾದ್ರು ಬಂದ್ರೆ ಅದು ನಾವು ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ತೇವೆ ಅನ್ನೋ ಒಂದು ಸಂಶೋಧನೆ ನಡೀತಾ ಇದೆ ಸಸ್ಯಗಳ ಮೇಲೆ. ಬಹಳ ಅದ್ಭುತ ಪ್ರಪಂಚ. ಹೌದು. ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗ ಅನ್ನೋದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಯಾವಾಗ ಪ್ರಾರಂಭ ಆಯಿತು ಸರ್? 2021 ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗವನ್ನ ಶುರು ಮಾಡಿದ್ರು. ನಂತರ ಬಯಾಲಜಿ ಅಂದ್ರೆ ಬಾಟ್ನಿಯನ್ನು ಶುರು ಮಾಡಿದ್ರು, ಝೂಯಾಲಜಿನೂ ಶುರು ಮಾಡಿದ್ರು. ಎನ್ವೈರನ್ಮೆಂಟಲ್ ಸೈನ್ಸ್ ಮೊದಲೇ ಇತ್ತು. ಸೊ ಬಾಟ್ನಿ ಮತ್ತು ಝೂಯಾಲಜಿನೂ ಕೂಡ ನಾವು ODL ಸಿಸ್ಟಮ್ ಅಲ್ಲಿ, ಓಪನ್ ಅಂಡ್ ಡಿಸ್ಟೆನ್ಸ್ ಲರ್ನಿಂಗ್ ಸಿಸ್ಟಮ್ ಅಲ್ಲಿ ಕೊಡಬಹುದು ಅಂತ ತೀರ್ಮಾನ ಮಾಡಿ ಅಲ್ಲಿ ಶುರು ಮಾಡಿದ್ರು. ಪದವಿ ಹಂತದಲ್ಲಿ ಒಂದು ಕಾಲದಲ್ಲಿ CBZ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಒಂದು ಕಾಂಬಿನೇಷನ್. PCM ಸಿಕ್ಲಿಲ್ಲ ಅಂತಂದ್ರೆ CBZ ಕೊಟ್ಟೋಗ್ಬಿಡೋರು. ಹಾಗಾಗಿ 2021 ಕರ್ನಾಟಕ ರಾಜ್ಯದ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭ ಆಯಿತು. ಯಾವ್ಯಾವ ಕೋರ್ಸ್ಗಳಿವೆ ಸರ್? ಎಷ್ಟೆಷ್ಟು
ಎಷ್ಟೆಷ್ಟು ವರ್ಷದ ಅವಧಿಯದ್ದು? ನಮಗೆ ಈಗ ಸದ್ಯಕ್ಕೆ BSc ಇದೆ ಮತ್ತು MSc ಇದೆ. BSc ಕಾಂಬಿನೇಷನ್ ನೀವು ಹೇಳ್ದಂಗೆ CBZ ಅಂದ್ರೆ ಇಲ್ಲಿ ತನಕ ಬಾಟ್ನಿ ಜೊತೆಗೆ ಮೈಕ್ರೋಬಯಾಲಜಿ ಇತ್ತು, ಫುಡ್ ಸೈನ್ಸ್ ಇತ್ತು, ಬಯೋಕೆಮಿಸ್ಟ್ರಿ ಇತ್ತು. ಈ ಕಾಂಬಿನೇಷನ್ ಜೊತೆ ಹೋಗ್ತಾ ಇತ್ತು ಇಲ್ಲಿ ತನಕ. ಬಟ್ ಲಾಸ್ಟ್ ಇಯರ್ ಇಂದ UGC ನಿಯಮಾವಳಿ ಪ್ರಕಾರ ಈಗ ನೀವು ಬಯೋಕೆಮಿಸ್ಟ್ರಿಯನ್ನ ಮಾಡುವಂತಿಲ್ಲ, ಫುಡ್ ಸೈನ್ಸ್ ಅನ್ನ ಮಾಡುವಂತಿಲ್ಲ ಇಲ್ಲಿ ಓಪನ್ ಯೂನಿವರ್ಸಿಟಿನಲ್ಲಿ, ಮತ್ತು ಮೈಕ್ರೋಬಯಾಲಜಿನೂ ಮಾಡುವಂತಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ಅದು ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸ್ಗಳು ಕೊಟ್ಟಾಗುತ್ತೆ ಅದು, ಅಥವಾ ಮೆಡಿಕಲ್ ಸಂಬಂಧಪಟ್ಟ ಕೋರ್ಸ್ ಆಗಿರುತ್ತೆ. ಅದನ್ನ ನೀವು ODL ಸಿಸ್ಟಮ್ ಅಲ್ಲಿ ಕೊಡಬೇಡಿ ಅಂತ ನಿಲ್ಲಿಸಿದ ಮೇಲೆ ಈಗ CBZ ಒಂದೇ, ಜೊತೆಗೆ ಇನ್ನೊಂದು ಎನ್ವೈರನ್ಮೆಂಟ್ ಸೈನ್ಸ್ ಜೊತೆಗೆ ಕೆಮಿಸ್ಟ್ರಿ, ಬಾಟ್ನಿ, ಎನ್ವೈರನ್ಮೆಂಟ್ ಸೈನ್ಸ್ ಹಾಗೆ ತಗೋಬಹುದು. ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಕಾಂಬಿನೇಷನ್. ಕೆಮಿಸ್ಟ್ರಿ ಕಂಪಲ್ಸರಿಯಾಗಿ ಕಲೀಲೇಬೇಕು. ಈ ಪ್ರವೇಶಾತಿ ಪ್ರಕ್ರಿಯೆ ಎಲ್ಲ ಹೇಗಿರುತ್ತೆ ಸರ್? ಈ ಬಾಟ್ನಿಗೆ ಸೇರ್ಕೋಬೇಕು ಅಂತ ಸೇರ್ಕೋಬೇಕು ಅಂತಂದ್ರೆ ಸರ್, ನಮ್ಮಲ್ಲಿ ಪ್ರವೇಶಾತಿ ಬಂದ್ಬಿಟ್ಟು 2 ಸಾರಿ ನಡೆಯುತ್ತೆ ನಮ್ಮಲ್ಲಿ. ವಿಶೇಷ ಅಂದ್ರೆ ಒಂದು ಜನವರಿ ಸೈಕಲ್, ಇನ್ನೊಂದು ಜುಲೈ ಸೈಕಲ್ ಅಂತ. ಸೊ 2 ಸೈಕಲ್ ಅಲ್ಲಿ ಅಡ್ಮಿಷನ್ಸ್ ತಗೋತೀವಿ. ಸೊ BSc ಸೇರ್ಬೇಕು ಅಂದ್ರೆ PUC ಕಂಪಲ್ಸರಿ ಸೈನ್ಸ್ ತಗೊಂಡಿರ್ಬೇಕು ಅವರು. ಮೊದಲೆಲ್ಲ ಈ ಡಿಸ್ಟೆನ್ಸ್ ಲರ್ನಿಂಗ್ ಇತ್ತಲ್ಲ, ಆವಾಗ ಎಲ್ರಿಗೂ ಡಿಗ್ರಿ ಕೊಡ್ತಿದ್ರು, ಅಂಚೆ ಮತ್ತು ಥೆರಪಿ ಶಿಕ್ಷಣ. ಆ ತರ ಇಲ್ಲ ಈಗ ಪಕ್ಕಾ ODL ಸಿಸ್ಟಮ್ ಇರೋದ್ರಿಂದ, UGC ರೆಕಗ್ನೈಸ್ ಆಗಿರೋದ್ರಿಂದ, ಮತ್ತು ಪ್ರತಿ ಕೋರ್ಸ್ಗಳು ಕೂಡ ಅದು ಒಂದು UGC ರೆಕಗ್ನೈಸ್ ಆಗಿರೋದ್ರಿಂದ ಅದಕ್ಕೊಂದು ಪ್ರಾಸೆಸ್ ಇರುತ್ತೆ. ಮತ್ತು CBCS ಮಾನದಂಡಗಳ ಇದರಲ್ಲಿ ನಡೀತಾ ಇರೋದ್ರಿಂದ ಅದು UGC ಮಾನದಂಡದಲ್ಲಿ ನಡಿಬೇಕಾದ್ರಿಂದ ಪ್ರೀ ಕ್ವಾಲಿಫಿಕೇಶನ್ ಇರಲೇಬೇಕು. ಸೈನ್ಸ್ ಆಗಿರ್ಬೇಕು, ಅದರಲ್ಲಿ ಬಾಟ್ನಿ ಓದಿರಬೇಕು ಅಥವಾ ಬಯಾಲಜಿ ಓದಿರಬೇಕು PUC ನಲ್ಲಿ. ಆವಾಗ ನಮಗೆ ಬಾಟ್ನಿ ತಗೋಬಹುದು ಅಥವಾ ಝುವಾಲಜಿ ತಗೋಬಹುದು. ಇನ್ನು ಮತ್ತೆ MSc ಬರಬೇಕು ಅಂದ್ರೆ ಬಾಟ್ನಿ ಒನ್ ಆಫ್ ದಿ ಸಬ್ಜೆಕ್ಟ್ ಆಗಿರ್ಬೇಕು. BSc ನಲ್ಲಿ ಬಾಟ್ನಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಓದಿರ್ಬೋದು, ಎನ್ವೈರನ್ಮೆಂಟ್ ಸೈನ್ಸ್ ಓದಿರ್ಬೋದು, ಅಥವಾ ಫಾರೆಸ್ಟ್ರಿ ಓದಿರ್ಬೋದು. ಕಾಂಬಿನೇಷನ್ ಅವರು MSc ಜಾಯಿನ್ ಆಗ್ಬೋದು, ಅವ್ರಿಗೂ ಕೂಡ ಅವಕಾಶ. ಈಗ BSc ಸೇರ್ಬೇಕು ಅಂತಂದ್ರೆ ಸರ್ PUC ನಲ್ಲಿ ಬಾಟ್ನಿ ಓದಿರಲೇಬೇಕು, ಕೆಮಿಸ್ಟ್ರಿ ಒಂದು ಓದಿದ್ರೆ ಸಾಕಾಗೋದಿಲ್ಲ, ಬಯಾಲಜಿ ಓದಿದ್ರೆ ಕಂಪಲ್ಸರಿಯಾಗಿ ಓದಿರಲೇಬೇಕು. ಪ್ರವೇಶ ಪ್ರಕ್ರಿಯೆಗಳೆಲ್ಲ ಹೇಗೆ ನಡೀತು ಸರ್? ಎಲ್ಲ ಅಡ್ಮಿಷನ್ ಮಾಡ್ಕೋಬೇಕು ಅವರು? ಕೇಂದ್ರ ಸ್ಥಾನ ಮೈಸೂರಿನಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ನಮ್ಮದು ಅಧ್ಯಯನ ಕೇಂದ್ರಗಳಿವೆ, ಎಲ್ಲ ಅಧ್ಯಯನ ಕೇಂದ್ರಗಳಲ್ಲೂ ಅಡ್ಮಿಷನ್ಸ್ ತಗೋತಾರೆ. ಮತ್ತೆ ಆನ್ಲೈನ್ ಅಲ್ಲೂ ಕೂಡ ಅವರು ಅಡ್ಮಿಷನ್ ಮಾಡಬಹುದು. ಆನ್ಲೈನ್ ಆದ್ರೂ ಆಫ್ಲೈನ್ ಬರಬೇಕಾಗುತ್ತೆ. ಆನ್ಲೈನ್ ಫೀಸ್ ಎಲ್ಲ ಕಟ್ಟಿ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಅಧ್ಯಯನ ಕೇಂದ್ರಕ್ಕೆ ಹೋಗ್ಬೇಕು. ಅವ್ರು ನಿಯರೆಸ್ಟ್ ಅಧ್ಯಯನ ಕೇಂದ್ರ ಇಲ್ಲ ಕೇಂದ್ರ ಕಚೇರಿಗೆ ಬರಬೇಕು. ಕೋರ್ಸಸ್ಗಳು ಯಾವ್ದಾವ್ದೆಲ್ಲ ಇದೆ ಸರ್? BSc ಇದೆ, MSc ಇದೆ, ಲಾಸ್ಟ್ ಇಯರ್ ಇಂದ PhD ಕೂಡ ಇದೆ. ನಮ್ಮ ಸಂಶೋಧನೆಗೂ ಅವಕಾಶ ಇದೆ. ಆಲ್ರೆಡಿ 4 ಜನ ಸಂಶೋಧನಾರ್ಥಿಗಳು ಇದ್ದಾರೆ ಮಾಡ್ತಾ ಇದ್ದಾರೆ. ಸೊ ಒಂದು ಸೈಕಲ್ ಇಲ್ಲಾದ್ರೂ ನಮಗೆ BSc ನಲ್ಲಿ ಎಲ್ಲಾ ಕಾಂಬಿನೇಷನ್ ಇರುತ್ತೆ. ಹಂಗಾಗಿ ಬಾಟ್ನಿಗೇನೆ ಹೆಚ್ಚು ಕಡಿಮೆ ನಮಗೆ ಒಂದು 100 ಜನ 100 ಮೇಲೆ ಇರ್ತಾರೆ. ಬೇರೆ MScಗೆ 200 ಮೇಲೆ ಇರ್ತಾರೆ ಒಂದೊಂದು ಸೈಕಲ್ ಅಲ್ಲಿ. ಹಂಗಾಗಿ ತುಂಬಾ ಅಡ್ಮಿಷನ್ಸ್ ಇದೆ ಸರ್. ಅಂದ್ರೆ ಈಗ BSc ಅಂತಂದ್ರೆ 3 ವರ್ಷದ ಕೋರ್ಸ್ ನಲ್ಲಿ 6 ಸೆಮಿಸ್ಟರ್ಗೆ ಅವರು ಬರೀಬೇಕಾಗುತ್ತೆ. MSc 4 ಸೆಮಿಸ್ಟರ್ಸ್. ಪ್ರತಿಯೊಂದು ಸೆಮಿಸ್ಟ್ರಿಗೆ ಅಥವಾ ಪ್ರತಿಯೊಂದು ವರ್ಷಕ್ಕೆ ಆ ಪೇಪರ್ಗಳೆಲ್ಲ ಒಂದೊಂದು ಸೆಮಿಸ್ಟ್ರಲ್ಲಿ ಎಷ್ಟೆಷ್ಟು ಇರುತ್ತೆ ಸರ್ ಮಾರ್ಕ್ಸ್? ಒಂದೊಂದು ಪೇಪರ್ಗೆ 80 ಮಾರ್ಕ್ಸ್ ಅವರು ಥಿಯರಿ ಇರುತ್ತೆ, ಮತ್ತೆ ಇನ್ನು 20 ಮಾರ್ಕ್ಸ್ ಇಂಟರ್ನಲ್ ಅಸೈನ್ಮೆಂಟ್ ಇರುತ್ತೆ. ನಮ್ಗೆ ಕೊಟ್ಟಿರ್ತಾರೆ ಇಂಟರ್ನಲ್ ಅಸೈನ್ಮೆಂಟ್ಗಳನ್ನ ಅವರು, ನಾವು ಒಂದು ಕ್ವಶನ್ಸ್ ಕೊಡ್ತೀವಿ, ಯಾವ್ಯಾವ ಕ್ವಶನ್ಸ್ ಮೇಲೆ ಇಂಟರ್ನಲ್ ಅಸೈನ್ಮೆಂಟ್ ಮಾಡಬೇಕು ಅಂತ. ಅದನ್ನ ಅವ್ರು ಬರೆದು ಸ್ಕ್ಯಾನ್ ಮಾಡಿ ನಮ್ದು ವೆಬ್ಸೈಟ್ಗೆ ಅವ್ರದ್ದೊಂದು ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಪೋರ್ಟಲ್ ಇದೆ, ಪ್ಲಾಟ್ಫಾರ್ಮ್ ಇರುತ್ತೆ. ಆ ಪ್ಲಾಟ್ಫಾರ್ಮ್ಗೆ ಅವರು ಹಾಕ್ಬೇಕು, ಅಲ್ಲಿಗೆ ನಮಗೆ ಬರುತ್ತೆ. ಆಮೇಲೆ ಅದನ್ನ ವ್ಯಾಲ್ಯೂ ಮಾಡಿ ಅದ್ರ ಮಾರ್ಕ್ಸ್ ಎಂಟ್ರಿ ಮಾಡ್ತೀವಿ. ಅವ್ರಿಗೂ ಏನಾದ್ರು ಕರೆಕ್ಷನ್ಸ್ ಇದ್ರೆ ಸ್ಟೂಡೆಂಟ್ಸ್ಗೂ ಹೋಗುತ್ತೆ, ಅವ್ರನ್ನು ವ್ಯೂ ಮಾಡ್ಬೋದು. ಅದನ್ನ ಪೇಪರ್ ವೈಸು ಏನೇನು ಅಧ್ಯಯನ ಮಾಡ್ತಾರೆ ಸರ್? ಎಲ್ಲ ಆಲ್ಮೋಸ್ಟ್ ನಮಗೆ ರೆಗ್ಯುಲರ್ ಯೂನಿವರ್ಸಿಟಿಗಳಲ್ಲಿ, ಕನ್ವೆನ್ಷನಲ್ ಯೂನಿವರ್ಸಿಟಿಗಳಲ್ಲಿ ಏನೇನು ಸಿಲೆಬಸ್ ಇದೆಯೋ ಅಷ್ಟು ಸಿಲೆಬಸ್ ನಾವು ಕವರ್ ಮಾಡಿರ್ತೀವಿ. ಅಂದ್ರೆ ಪ್ರತಿಯೊಂದು ಮೈಕ್ರೋಬಯಾಲಜಿ ಓದಬೇಕು, ಅವರು ಫಂಗೈ ಬಗ್ಗೆ ಓದಬೇಕು, ಆಲ್ಗೆ ಬಗ್ಗೆ ಓದಬೇಕು, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್, ಏನೇನಿದೆ ಬ್ರೈಫೈಟ್ಸ್, ಟೆರಡೋಫೈಟ್ಸ್, ಮತ್ತೆ ಸೆಲ್ ಬಯಾಲಜಿ, ಜೆನೆಟಿಕ್ಸ್, ಪ್ಲಾಂಟ್ ಪ್ಯಾಥಾಲಜಿ, ಪ್ಲಾಂಟ್ ಟ್ಯಾಕ್ಸಾನಮಿ, ಇದೆಲ್ಲವನ್ನೂ ಓದಬೇಕಾಗುತ್ತೆ. ಎಲ್ಲವೂ ಕವರ್ ಆಗಿರುತ್ತೆ ಪ್ರತಿಯೊಂದು. ಅಂದ್ರೆ BSc ಅಂತ ಸ್ವಲ್ಪ ಇರುತ್ತೆ, MSc ಅಂತ ಬರ್ತಾ ಅದನ್ನೇ ಎಲಾಬರೇಟೆಡ್ ಆಗಿರುತ್ತೆ. ಎಲ್ಲವನ್ನೂ ಓದಲೇಬೇಕು, ಬಾಟ್ನಿ ಕಲಿಬೇಕು. ಸರ್, ಈಗ ಥಿಯರಿ ಕ್ಲಾಸ್ಗಳು ನೀವು ಅದಕ್ಕೆ ಸಿದ್ಧ ಪಾಠಗಳನ್ನ ಕೊಡ್ತೀರಿ, ಅದರಲ್ಲಿ ಅಭ್ಯಾಸ ಮಾಡ್ಕೋತಾರೆ, ಹೆಚ್ಚಿನ ಅಧ್ಯಯನಕ್ಕೆ ಪುಸ್ತಕಗಳನ್ನ ರೆಫರ್ ಮಾಡಿರ್ತೀರಿ, ಓದ್ಕೋತಾರೆ. ಪ್ರಾಕ್ಟಿಕಲ್ ಕ್ಲಾಸ್ಗಳನ್ನ ಹೇಗೆ ಮಾಡ್ತೀರಿ ಸರ್? ಪ್ರಾಕ್ಟಿಕಲ್ ಕ್ಲಾಸ್ಗಳನ್ನ ಕೇಂದ್ರ ಕಚೇರಿಯಲ್ಲಿ, ಮೈಸೂರು ನಮ್ಮ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ ಓಪನ್ ಯೂನಿವರ್ಸಿಟಿ ಏನಿದೆಯಲ್ಲ ಅಲ್ಲಿ ಬರಬೇಕು ಅವರು. ಈ ಸದ್ಯಕ್ಕೆ ನಾವು ಅಧ್ಯಯನ ಕೇಂದ್ರಗಳ ಮುಖಾಂತರ ನಡೆಸ್ತಾ ಇಲ್ಲ ಅದನ್ನ. ಲ್ಯಾಬೊರೇಟರಿ ಫೆಸಿಲಿಟಿ ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ಅಲ್ಲಿ ಯಾವ್ದಾದ್ರು ಡಿಗ್ರಿ ಕಾಲೇಜ್ಗಳಿದ್ರೆ ಅಥವಾ ಯೂನಿವರ್ಸಿಟಿಗಳಿದ್ರೆ ಅವ್ರ ಜೊತೆಗೆ MOU ಮಾಡ್ಕೋಬೇಕು ಅನ್ನೋ ಒಂದು ಮಾತುಕತೆ ಇದೆ ಅಂತ. ಇನ್ನೂ ಅದು ರಿಯಲೈಸ್ ಆಗಿಲ್ಲ ಅದು. ಸೊ ಅದು ಇಲ್ಲದೆ ಇರೋದ್ರಿಂದ ಈಗ ಸದ್ಯಕ್ಕೆ ಇಲ್ಲಿಗೆ ಬರಬೇಕು, ಕೇಂದ್ರ ಸ್ಥಾನಕ್ಕೆ. ಇಲ್ಲಿ ಬಂದ್ರೆ ಎಲ್ಲ ಲ್ಯಾಬೊರೇಟರಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ಎಲ್ಲ ಹೊಸ ಎಕ್ವಿಪ್ಮೆಂಟ್ಸ್ ಹಾಕಿದ್ದಾರೆ. ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಇರೋದ್ರಿಂದ ತುಂಬಾ ಕಲಿಕೆಗೆ ಬೇಕಾದಂತ ಎಲ್ಲ ಸಾಮಗ್ರಿಗಳು ಒಳಗೊಂಡಿರ್ತಕ್ಕಂಥ ಲ್ಯಾಬೊರೇಟರಿ, ಸುಸಜ್ಜಿತವಾದಂತಹ ಲ್ಯಾಬೊರೇಟರಿ ಇದೆ. ಸೊ ಹಂಗಾಗಿ ಇಲ್ಲಿಗೆ ಬರಬೇಕು ಎಲ್ಲರೂ. ಪ್ರತಿ ಸೆಮಿಸ್ಟರ್ಗೆ ಅವರು PCP ಅಂತ ಕರಿತೀವಿ, ಪರ್ಸನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್, ಅಲ್ಲಿಗೆ ಬರಲೇಬೇಕು ಎಲ್ಲರೂ, ಕಂಪಲ್ಸರಿ ಅದು. ಸೊ ಅಲ್ಲಿ ಬಂದಾಗ ನಾವು ಥಿಯರಿನೂ ಮಾಡ್ಕೊಡ್ತೀವಿ ಅವ್ರಿಗೆ, ಪ್ರಾಕ್ಟಿಕಲ್ಸ್ ಮಾಡ್ತೀವಿ, ಅಲ್ಲೇ ಎಕ್ಸಾಮ್ ಆಗೋಗುತ್ತೆ, ಪ್ರಾಕ್ಟಿಕಲ್ ಸಂಬಂಧಪಟ್ಟಂತೆ ಎಕ್ಸಾಮ್. ಸೊ ಹಂಗಾಗಿ ಅದು ಕಂಪಲ್ಸರಿ. ಈಗ ಒಂದು ಪಕ್ಷ ಅವರು ಥಿಯರಿ ಕ್ಲಾಸ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಪ್ರಾಕ್ಟಿಕಲ್ ಕ್ಲಾಸ್ ಮಾತ್ರ ಬರ್ತೀನಿ ಸರ್ ಇನ್ ಪ್ರೆಸೆನ್ಸ್ ಅಂತ ಹೇಳಿದ್ರೆ, ನಾವು ಆನ್ಲೈನ್ ಮಾಡೋದೇ ಇಲ್ಲ, ನಮ್ಗೆ ಆಫ್ಲೈನೇ ಕರಿತೀವಿ.
ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಗೆ. ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಬರ್ತಕ್ಕಂಥದ್ದು ಕಂಪಲ್ಸರಿ. ಉಳಿದೆಲ್ಲ ಕೋರ್ಸ್ಗಳಿಗೆ ಆನ್ಲೈನ್ ಅಲ್ಲಿ ನಡೆಯುತ್ತೆ, ನಿಮ್ದು ಬಾಟ್ನಿದ್ ಮಾತ್ರ ಆಫ್ಲೈನ್ ಅಲ್ಲಿ ಬಾಟ್ನಿ, ಝುವಾಲಜಿ ಎಲ್ಲವೂ ಸೈನ್ಸ್ ಸಬ್ಜೆಕ್ಟ್ಗಳಿಗೆ ಕಂಪಲ್ಸರಿ ಇಲ್ಲಿಗೆ ಬರಲೇಬೇಕು. ಕಾಂಟ್ಯಾಕ್ಟ್ ಕ್ಲಾಸ್ಗೆ ಕೇಂದ್ರ ನಿಯಮಾವಳಿ ಪ್ರಕಾರ ಇಲ್ಲೇ ಅವ್ರದ್ದು ಅಟೆಂಡೆನ್ಸ್ 75% ಇರಬೇಕು. ಫಿಸಿಕಲ್ ಅಟೆಂಡೆನ್ಸ್, ಥಿಯರಿ ಕ್ಲಾಸ್ಗೂ, ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಎಲ್ಲ ಎರಡಕ್ಕೂ 75% ಅಟೆಂಡೆನ್ಸ್ ಕಂಪಲ್ಸರಿ. ಒಂದೆರಡು ದಿನ ಆಗದೆ ಇರ್ಬೋದು ಬೇಕಾದ್ರೆ, ಆದ್ರೆ ಕಂಪಲ್ಸರಿ ಬರಲೇಬೇಕು. ದಟ್ಸ್ ದ ಮ್ಯಾಂಡೇಟರಿ. ಸರ್, ಈಗ ಏನಾದರೂ ಅನಿವಾರ್ಯ ಕಾರಣಗಳಿಂದಾಗಿ ಕಾಂಟ್ಯಾಕ್ಟ್ ಕ್ಲಾಸ್ಗೆ ಬರೋಕ್ಕಾಗಲಿಲ್ಲ, ಮೊದಲನೇ ಸೆಮಿಸ್ಟರ್ ಬರೋಕ್ಕಾಗಲಿಲ್ಲ, ಎರಡನೇ ಸೆಮಿಸ್ಟರ್ ಅಷ್ಟೊತ್ತಿಗೆ ಅವ್ರಿಗೆ ಅನುಕೂಲ ಆಗ್ತದೆ, ಅವಾಗ ಅವರು ಅದನ್ನ ಪೂರೈಸ್ಕೋಬಹುದು. ಅಂದ್ರೆ ಅವ್ರು ಮತ್ತೆ ಮೊದಲನೇ ಸೆಮಿಸ್ಟರ್ ಬಂದಿರ್ತಾರೆ ಅದೇ ಸೈಕಲ್ದು, ಅವ್ರಗಳ ಜೊತೆ ಬಂದು ಜಾಯ್ನ್ ಆಗಿ ಅವ್ರು ಕಲ್ತ್ಕೊಂಡು ಮೊದಲನೇ ಸೆಮಿಸ್ಟರ್ ಮತ್ತೆ ಎರಡನೇ ಸೆಮಿಸ್ಟರ್ ಎರಡಕ್ಕೂ ಭಾಗವಹಿಸಿಕೊಂಡು ಮುಂದುವರಿಬಹುದು. ಅವಕಾಶ ಇದೆ. ಸರ್, ಈಗ BSc ನಲ್ಲಿ ಲ್ಯಾಟ್ರಲ್ ಎಂಟ್ರಿ ಮೂಲಕ ಯಾರಾದ್ರೂ ಬಂದು ಪ್ರವೇಶ ಪಡ್ಕೋಬಹುದು. ಏನ್ ಮಾನದಂಡ ಸರ್? ಯಾವ ರೀತಿ ಅವ್ರು ಬರ್ಬೋದು? ಅವರು ಎಲ್ಲಿ ಓದಿರ್ತಾರೆ ಅನ್ನೋದ್ರ ಬಗ್ಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಈಗೆಲ್ಲ ಯಾವ್ದೊಂದು ಕಾಲೇಜಲ್ಲಿ ರೆಗ್ಯುಲರ್ ಆಗಿ ಓದಿರ್ಬೋದು, ಬೇರೆ ಯೂನಿವರ್ಸಿಟಿನಲ್ಲಿ ಈಗ 2 ವರ್ಷ BSc ಅಲ್ಲಿ ಕಲ್ತಿರ್ತಾರೆ, ಬಾಟ್ನಿನಲ್ಲಿ ಬರ್ಬೋದು. ಅಥವಾ BSc ಅಲ್ಲದೆ ಬೇರೆ ಯಾವ್ದ್ರಲ್ಲಾದ್ರೂ ಅವರು ಓದಿರ್ತಾರೆ. ಅಂದ್ರೆ ನಮಗೆ ಕಾಗ್ನೆಂಟ್ ಸಬ್ಜೆಕ್ಟ್, ಅದಕ್ಕೆ BSc ಡಿಸ್ಕಂಟಿನ್ಯೂ ಅಥವಾ ಅಲ್ಲಿ 1 ವರ್ಷ ಮಾಡಿ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಕಂಟಿನ್ಯೂ ಮಾಡಬಹುದು. ಅದೆಲ್ಲ ಕ್ಲಿಯರ್ ಇದ್ರೆ, ಅಲ್ಲಿ ಎಲ್ಲ ಕ್ಲಿಯರ್ ಇರಬೇಕು. BSc ಫಾರೆಸ್ಟ್ರಿ ಓದಿದ್ರು ಇಲ್ಲಿ ಬಾಟ್ನಿಗೆ ಅವಕಾಶ ಇದೆ. ಸರ್, ಈಗ ಬೇರೆ ಯಾವುದೋ ಕೋರ್ಸ್ನಲ್ಲಿ ಕಲಿತಾ ಇರ್ತಾರೆ, ಓಪನ್ ಎಲೆಕ್ಟಿವ್ ಆಗಿ ಬಾಟ್ನಿಯಲ್ಲಿ ಏನಾದರೂ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಾ? ಬರ್ಬೋದು, ತುಂಬಾ ಜನ ಸೆಲೆಕ್ಟ್ ಮಾಡ್ಕೋತಾರೆ. ಅವರಿಗೆ ಬೇರೆ ಸಿಲೆಬಸ್ ಇರುತ್ತೆ, ಸ್ವಲ್ಪ ಬೇಸಿಕ್ಸ್ ಪೇಪರ್ ಬೇರೆ ಇರುತ್ತೆ ಅವರಿಗೆ. ಅಂದ್ರೆ ಬೇಸಿಕ್ಸ್ ಆಫ್ ಬಾಟ್ನಿ ಅವರಿಗೆ ಸರಳವಾಗಿ ಬಾಟ್ನಿ ಅಂದ್ರೆ ಏನು, ಅಥವಾ ಒಂದು ಗಾರ್ಡನಿಂಗ್ ಮಾಡೋದು ಹೇಗಿರುತ್ತೆ, ಅಥವಾ ಸಸ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದೇನು, ಮೆಡಿಸಿನಲ್ ಪ್ಲಾಂಟ್ಸ್ ಅಂದ್ರೆ ಏನು, ಪ್ಲಾಂಟ್ಸ್ ಗಳಿಂದ ನಮ್ಗೆ ಆಗುವ ಅನುಕೂಲಗಳೇನು, ಆ ತರದ್ದು. ಅಂದ್ರೆ ಅವ್ರಿಗೆ ಬೇಕಾದಂತ ಅಂದ್ರೆ ಕಲಿಕೆಗೆ ಪೂರಕ ಆಗಿರ್ಬೇಕು. ಅವ್ರಿಗೆ ಸೈನ್ಸ್ ಭಯ ಇರುತ್ತೆ. ಸಸ್ಯಗಳಿಗೆ ಯಾವ್ದಾದ್ರು ಒಂದು ರೋಗ ಬಂದಾಗ ಹೇಗೆ ಟ್ರೀಟ್ ಮಾಡಬೇಕು ನಮ್ಮ ಮನೆಯಲ್ಲೇ, ಅಥವಾ ಸಸ್ಯಗಳಿಂದ ನಮ್ಮ ರೋಗಗಳನ್ನ ಹೇಗೆ ಗುಣಪಡಿಸಬಹುದು. ನಮ್ಮ ಕಾಲ್ ಕೆಳಗಡೆ ಇರ್ತವೆ, ಗೊತ್ತಾಗಲ್ಲ. ಅದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಅಂದ್ರೆ ಎವ್ರಿ ಪ್ಲಾಂಟ್ ಹ್ಯಾಸ್ ಇಟ್ಸ್ ಓನ್ ಮೆಡಿಸಿನಲ್ ವ್ಯಾಲ್ಯೂ. ಎವ್ರಿ ಪ್ಲಾಂಟ್ ಅದ್ರಲ್ಲೇನು ಭಿನ್ನ ಭೇದನೆ ಇಲ್ಲ. ಅಲ್ಲಿ ಎಲ್ಲವೂ ಒಂದಲ್ಲ ಒಂದು ಮೆಡಿಸಿನಲ್ ವ್ಯಾಲ್ಯೂ ಹೊಂದಿರ್ತವೆ. ಆ ತರದನ್ನೆಲ್ಲ ಕಲಿಸ್ಕೊಟ್ಟಾಗ, ಮತ್ತು ಸಸ್ಯಗಳನ್ನ ನಾವು ಈಗ ಇಂಡೋರ್ ಪ್ಲಾಂಟ್ಸ್ ಗಳು ಹೇಗೆ ಇಟ್ಕೋಬೇಕು, ನಮ್ಮ ಸಣ್ಣ ಜಾಗದಲ್ಲಿ ಸಣ್ಣ ಪುಟ್ಟ ಗಿಡಗಳನ್ನ ಬೆಳೆಸೋದು ಹೇಗೆ, ಆ ತರದನ್ನೆಲ್ಲ ಕಲಿಯಕ್ಕೆ ಅವಕಾಶ ಆಗುತ್ತೆ ಓಪನ್ ಎಲೆಕ್ಟಿವ್ ತಗೊಂಡ್ರೆ. ಸರ್, ಈಗ ಬಾಟ್ನಿಗೆ ಸೇರ್ಕೊಂಡಿರ್ತಾರೆ, CBZ ಸೇರ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ BSc ನಲ್ಲಿ, ಅವ್ರುಗಳು ಕೂಡ ಒಂದು ಯಾವುದಾದ್ರೂ ಓಪನ್ ಎಲೆಕ್ಟಿವ್ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಅವರು ಇವರು ವಿಜ್ಞಾನ ಆದ್ರಿಂದ ಅವರು ಬೇರೆ ಆರ್ಟ್ಸ್ಗೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಪೇಪರ್ ಸೆಲೆಕ್ಟ್ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಹಿಸ್ಟ್ರಿ ಮಾಡ್ಕೋಬಹುದು, ಜಿಯೋಗ್ರಫಿ ಮಾಡ್ಕೋಬಹುದು, ಏನೇ ಸಬ್ಜೆಕ್ಟ್ ಅವರು, ಎಕನಾಮಿಕ್ಸ್ ಮಾಡ್ಕೋಬಹುದು. ಅವಾಗ ಅಲ್ಲಿ ಇವರಿಗೆ ಓಪನ್ ಸೆಲೆಕ್ಟಿವ್ ಸಂಬಂಧಪಟ್ಟಂಗೆ ಸರಳವಾಗಿರುತ್ತೆ. ಸರಳವಾದ ಇತಿಹಾಸ ಇರುತ್ತೆ, ಸರಳವಾದ ಆರ್ಥಿಕ ಶಾಸ್ತ್ರ ಇರುತ್ತೆ, ಸರಳವಾಗಿ ಅವರು ಜಿಯೋಗ್ರಫಿ ಹೇಳ್ಕೊಡ್ತಾರೆ. ತಗೋಬಹುದು. ಎನ್ವೈರನ್ಮೆಂಟಲ್ ಸೈನ್ಸ್ ತಗೋಬಹುದು. ಇದ್ರ ಒಟ್ಟಿಗೆ ಭಾಷೆನ ಕೂಡ 2 ವರ್ಷ ಅವರು ಅಭ್ಯಾಸ ಮಾಡಬೇಕಾಗುತ್ತೆ. ರೆಗ್ಯುಲರ್ ಯೂನಿವರ್ಸಿಟಿ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ಹೇಗೆಲ್ಲ ಇರ್ತೀಯೋ ಅದೆಲ್ಲ ಅದೇ ಮಾದರಿಯಲ್ಲಿ ಇಲ್ಲಿ ನಡೆಯುತ್ತೆ. ಒಟ್ಟು ವಿಜ್ಞಾನ ವಿಷಯ ಆಗಿರೋದ್ರಿಂದ UGC ಗೈಡ್ಲೈನ್ಸ್ ಪ್ರಕಾರ ನಡೆಯೋದ್ರಿಂದ ಸೆಮಿಸ್ಟರ್ ವೈಸ್ ನಲ್ಲಿ ನಡೆಯುತ್ತೆ. ಸಬ್ಜೆಕ್ಟ್ಗಳು UGC ಗೈಡ್ಲೈನ್ಸ್ ಮೇಲೆ ನಡೀತಾ ಇರೋದ್ರಿಂದ ಇದು ಸೆಮಿಸ್ಟರ್ ನಲ್ಲಿ ಇದೆ. ಅಂದ್ರೆ 6 ಸೆಮಿಸ್ಟರ್ ನಲ್ಲಿ ಅವರು ಅಂಡರ್ ಗ್ರಾಜುಯೇಟ್ ಅನ್ನ ಕಂಪ್ಲೀಟ್ ಮಾಡ್ಕೊತಾರೆ. ಒಳ್ಳೆಯದು ಸರ್. ಸಾಕಷ್ಟು ವಿಷಯಗಳನ್ನ ಸಸ್ಯಶಾಸ್ತ್ರ ಅಧ್ಯಯನದ ಬಗ್ಗೆ, ಸಸ್ಯಶಾಸ್ತ್ರದಲ್ಲಿ ಇರುವಂತಹ ಅವಕಾಶಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೃಷ್ಣಮೂರ್ತಿ ಚಮರಂ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಇಂದು ಸಂಜೆ 5:40 KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾ R ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ G ಪುಷ್ಪಲತಾ. ನಿರ್ಮಾಣ N ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.